Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, आज की इस कक्षा में हम 10वीं कक्षा का जो 6वां पाठ है बसंत की सच्चाई, इसके बारे में चर्चा करने वाले हैं। बच्चों, इस पाठ के लेखक हैं विष्णु प्रभाकर जी। तो चलो देखते हैं लेखक परिचय। मानव जीवन का यथार्थ चित्रण करने वाले लेखकों में विष्णु प्रभाकर जी का महत्वपूर्ण स्थान है। उनका जन्म उत्तर प्रदेश के मुजफ्फरनगर के मीरपुर में सन 1912 ईस्वी में हुआ। पंजाब में शिक्षा पाकर वहीं 15 वर्ष तक उन्होंने सरकारी नौकरी की। सन 1955 में आकाशवाणी के दिल्ली केंद्र में नाटक निर्देशक बने। 1.5 साल बाद वहां से त्यागपत्र दिया और जब से स्वतंत्र साहित्यिक के रूप में जीवन यापन कर रहे थे। ಮಕ್ಕಳೇ, ಇವತ್ತಿನ ತರಗತಿ ಒಳಗೆ ನಾವು 10ನೇ ವರ್ಗದ 6ನೇ ಪಾಠ ಆಗಿರುವಂತಹ ಬಸಂತ್ ಕಿ ಸಚ್ಚಾಯಿ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕತ್ತೇವ್ರಿ। ಈ ಪಾಠದ ಲೇಖಕರು ವಿಷ್ಣು ಪ್ರಭಾಕರ್ ಅಂಥೇಳಿ ಮಾನವ ಜೀವನದ ಯಥಾರ್ಥ ಚಿತ್ರಣವನ್ನು ಮಾಡುವ ಪ್ರಮುಖ ಲೇಖಕರಲ್ಲಿ ವಿಷ್ಣು ಪ್ರಭಾಕರ್ ಅವರು ಕೂಡ ಒಬ್ಬರು। ಇವರು ಉತ್ತರ ಪ್ರದೇಶದ ಮುಜಫ್ಫರ್ನಗರದ ಮೀರ್ಪುರ್ ಎಂಬಲ್ಲಿ 1912ರಲ್ಲಿ ಜನಿಸ್ತಾರೆ। ಇವರ ಶಿಕ್ಷಣ ಪಂಜಾಬ್ನಲ್ಲಿ ಆಗುತ್ತೆ। ಇವರು 15 ವರ್ಷಗಳ ಕಾಲ ಸರ್ಕಾರಿ ನೌಕರಿಯನ್ನು ಮಾಡ್ತಾರೆ। ಮುಂದೆ 1955ರಲ್ಲಿ ದಿಲ್ಲಿಯ ಆಕಾಶವಾಣಿ ಕೇಂದ್ರದಲ್ಲಿ ನಾಟಕ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ। ಮುಂದೆ 1.5 ವರ್ಷದ ನಂತರ ಇವರು ತಮ್ಮ ಕೆಲಸಕ್ಕೆ ತ್ಯಾಗಪತ್ರವನ್ನು ನೀಡಿ ಅವರು ಏನು ಮಾಡ್ತಾರೆ, ಸ್ವತಂತ್ರ ಸಾಹಿತ್ಯಿಕ ರೂಪದಲ್ಲಿ ತಮ್ಮ ಜೀವನವನ್ನು ಅವರು ನಡೆಸ್ತಾರೆ। विष्णु प्रभाकर जी गांधीवादी लेखक माने जाते हैं। आपके एकांकी मानवीय संवेदनाओं से ओतप्रोत है। मानवीय संबंधों का मनोवैज्ञानिक धरातल पर भावनात्मक चित्रण उनके एकांकियों की विशेषता है। उनकी प्रमुख रचनाएं हैं आवारा मसीहा, तट के बंधन, निशिकांत, दर्पण का व्यक्ति, धरती अब भी घूम रही है, युगे युगे क्रांति, गृहस्थी आदि। ನೋಡಿ, ವಿಷ್ಣು ಪ್ರಭಾಕರ್ ಅವರನ್ನು ಗಾಂಧಿವಾದಿ ಲೇಖಕರು ಅಂಥೇಳಿ ಅಂತಾರೆ। ಇವರ ಏಕಾಂಕಿಗಳಲ್ಲಿ ಮಾನವೀಯ ಸಂವೇದನೆಗಳ ಪ್ರಮುಖ ಚಿತ್ರಣ ಇರುತ್ತೆ। ಅಷ್ಟೇ ಅಲ್ಲದೆ ಇವರು ಮನೋವೈಜ್ಞಾನಿಕ ಇದನ್ನು ಮುಖ್ಯವಾಗಿಟ್ಟುಕೊಂಡು ಭಾವನಾತ್ಮಕತೆಗಳ ಚಿತ್ರಣವನ್ನು ಕೂಡ ಇವರು ತಮ್ಮ ಏಕಾಂಕಿಯೊಳಗೆ ದರ್ಶಿಸ್ತಾರೆ। ಅದರೊಳಗೆ ಅವರು ತೋರಿಸ್ತಾರೆ। ಇವರ ಏಕಾಂಕಿ ವಿಶೇಷತೆ ಇದು। ಅಷ್ಟಲ್ಲದೆ ಇವರು ಬಹಳಷ್ಟು ಪ್ರಮುಖ ರಚನೆಗಳನ್ನು ಕೂಡ ಮಾಡ್ಯಾರ। ಅದರೊಳಗೆ ಆವಾರ ಮಸಿಹ ಅನ್ನೋದು, ತಟ್ಕೆ ಬಂಧನ್, ನಿಷ್ಕಾಂತ್, ದರ್ಪಣ ಕಾ ವ್ಯಕ್ತಿ, ಧರ್ತಿ ಅಬ್ ಭಿ ಘೂಮ್ ರಹಿ ಹೈ, ಯುಗೆ ಯುಗೆ ಕ್ರಾಂತಿ, ಗೃಹಸ್ಥಿ ಇವೆಲ್ಲ ಪ್ರಮುಖ ರಚನೆಗಳು ರೀ ವಿಷ್ಣು ಪ್ರಭಾಕರ್ ಜಿ ಅವರ ಪ್ರಮುಖ ರಚನೆಗಳು ಇವೆಲ್ಲ। ಈ ಪಾಠವನ್ನು ನೋಡೋಕ್ಕಿಂತ ಮುಂಚೆ ನಾವು ಈ ಪಾಠದ ಆಶಯ ಏನು ಅನ್ನೋದನ್ನು ನೋಡೋದಾದರೆ, विष्णु प्रभाकर मानव मन के पारखी लेखक है। इस एकांकी में उन्होंने स्वाभिमान, परदुःखकातरता जैसी मानवीय भावनाओं का सुंदर चित्रण दिया है। गरीब होकर भी स्वाभिमानी और परिश्रम की कमाई से जीने वाले बसंत और प्रताप एक और है, तो दूसरी ओर कंगालों के प्रति हमदर्दी दिखाते हुए
आदर के साथ व्यवहार करने वाले ರಾಜಕಿಶೋರ್ जैसे ಪಾತ್ರ ಅನುಸರಣೀಯ है। ನೋಡಿ ಮಕ್ಕಳೇ, ಈ ಪಾಠದ ಆಶಯ ಏನು ಅಂದರೆ, ಇಲ್ಲಿ ಲೇಖಕರು ಏನದಾರಲ್ರಿ ವಿಷ್ಣು ಪ್ರಭಾಕರ್ ಅವರು ಬಡ ಕುಟುಂಬದಲ್ಲಿದ್ಕೊಂಡು ಬಡವರಾಗಿದ್ದರೂ ಕೂಡ ಸ್ವಾಭಿಮಾನದಿಂದ ಪರಿಶ್ರಮದಿಂದ ನಾವು ದುಡಿದು ಜೀವನವನ್ನು ನಡೆಸುವಂತಹ ಬಸಂತ್ ಮತ್ತು ಪ್ರತಾಪ್ ಅವರ ಬಗ್ಗೆ ಈ ಪಾಠದಲ್ಲಿ ನಾವು ನೋಡ್ಬೋದಾಗಿತ್ತು ರೀ. ಅಷ್ಟೇ ಅಲ್ಲದೆ ಕಂಗಾಲು ಅನ್ನುವಂತಹ ಜನಾಂಗಗಳ ಮೇಲೆ ಎಷ್ಟೊಂದು ಕಾಳಜಿ ಇಟ್ಕೊಂಡಿರ್ತಕ್ಕಂತಹ ಅವರ ಬಗ್ಗೆ ಯೋಚನೆ ಮಾಡುವಂತಹ ಒಬ್ಬ ರಾಜಕಿಶೋರ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ಈ ಪಾಠದಲ್ಲಿ ನಾವು ನೋಡಬಹುದು. ಈ ಪಾಠದ ಆಶಯ ಏನು ಅಂದರೆ, ಬಡವರಾಗಿದ್ದರೂ ಕೂಡ ಸ್ವಾಭಿಮಾನದಿಂದ ಪರಿಶ್ರಮದಿಂದ ದುಡಿದು ಜೀವನವನ್ನು ನಡೆಸುವಂತಹ ಬಸಂತ್ ಮತ್ತು ಪ್ರತಾಪ್ ಅವರು ಬೇರೆಯವರಿಗೂ ಕೂಡ ಏನ್ರಿ ಅವರು ಐಡಲ್ ರೀ ಅನ್ನೋದನ್ನು ಇಲ್ಲಿ ನಮಗೆ ವಿಷ್ಣು ಪ್ರಭಾಕರ್ ಅವರು ಈ ಪಾಠದ ಮೂಲಕ ನಮಗೆ ತಿಳಿಸ್ಕೊಳ್ಲಿಕ್ಕತ್ತಾರೆ. ಹಾಗಾದರೆ ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಶಬ್ದಾರ್ಥಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ರಾಹ ಅಂದರೆ ರಾಸ್ತಾ, ರಸ್ತೆ, ಮಾರ್ಗ, ದಿಯಾ ಸಲಾಯಿ, ಬೆಂಕಿ ಕಡ್ಡಿ, ಮ್ಯಾಚ್ಸ್ಟಿಕ್, ಛಲನಿ, ಜಾಲಿದಾರ್ ಛೋಟಾ ಉಪಕರಣ. ಛಲನಿ ಅಂದರೆ ಹಿಟ್ಟನ್ನು ನಾವು ಸಾಣಿಗೆ ಅಂತವಲ್ರಿ, ಹಿಟ್ಟನ್ನು ಸಾಣ್ಸಕ್ಕೆ ತೊಗೊಳ್ತೀವಲ್ಲ ಅದು ಛಲನಿ ಅಂದರೆ. ಏಕಾನ ಅಂದರೆ 6 ಪೈಸೆ, ಒಂದಾಣೆ 6 ಪೈಸೆ. ರುಆಸ ರೋನೆ ಜೈಸಾ, ಅಳುವಂತಹ. ಅಹೀರ್ ಗ್ವಾಲ. ಓಂಟ್ बीचना, दर्द सहन करना. फेरी वाले, घूम फिर कर सामान बेचने वाले व्यापारी. फेरी वाले ಅಂದರೆ ಕಾಲ್ನಡಿಗೆಯಿಂದ ನಡ್ಕೊಂತ ಓಣಿಗೆ ಬಂದು ಏನು ಮಾಡ್ತಾರಲ್ಲ ಸಾಮಾನುಗಳನ್ನು ಮಾರ್ತಾರಲ್ಲ ಅವರಿಗೆ ಫೇರಿ ವಾಲೆ ಅಂಥೇಳಿ ಅಂತಾರೆ. बुना लाना, बड़े सिक्के को चिल्लर चुट्टे के रूप में बदलना, ಚೇಂಜನ್ನು ತೊಗೊಳೋದು. ಓಸಾರ ಬರಾಮದ, घर के आगे का भाग. ನೋಡ್ರಿ, ಓಸಾರ ಅಂದರೆ ಹಾಲ್ ರೀ, ಮನೆಯಲ್ಲಿರುವಂಥದ್ದು ಒಂದು ಹಾಲ್ ಏನಿರುತ್ತಲ್ಲ ಮನೆಯಲ್ಲಿರೋ ಅದಕ್ಕೆ ಓಸಾರ ಅಂಥೇಳಿ ಕರೀತಾರೆ. ಶಕ್ಲ್ ಅಂದರೆ ಸ್ವರೂಪ್, ಆಕೃತಿ. ವ್ಯಗ್ರತ ಅಂದರೆ ವ್ಯಾಕುಲ್, ಬೇಚೈನ್. ಇವೆಲ್ಲ ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಶಬ್ದಾರ್ಥಗಳು ರೀ. ನೋಡಿರಿ, ಈ ಪಾಠವನ್ನು ನಾನು ಓದುತ್ತೇನೆ, ನೀವು ಕೂಡ ಲಕ್ಷ್ಯ ಕೊಟ್ಟು ಪಾಠವನ್ನು ಓದಬೇಕ್ರಿ, ಅಂದಾಗ ಮಾತ್ರ ಈ ಪಾಠ ನಿಮಗೆ ತಿಳಿದು ಬರುತ್ತೆ. ओके बच्चों, इस पाठ को ध्यान से पढ़िए. मैं यहाँ पे पढ़ के सुनाती हूँ, आप लोग भी अच्छे से पढ़िएगा. ओके बच्चों, तो चलो देखते हैं पाठ 6, बसंत की सच्चाई. छात्र इस एकांकी में चित्रित बालक के चरित्र से प्रेरित होकर प्रामाणिकता से जीना सीख सकते हैं. ನೋಡ್ರಿ, ಈ ಪಾಠದಿಂದ ಮಕ್ಕಳು ಪ್ರಾಮಾಣಿಕತೆಯಿಂದ ಇರೋದನ್ನು ಕಲಿತಾರೆ, ಪ್ರಾಮಾಣಿಕತೆಯನ್ನು ಕಲಿತಾರೆ ಈ ಪಾಠದ ಮೂಲಕ. ಈ ಪಾಠದಲ್ಲಿ ಬರುವಂಥ ಪಾತ್ರಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಪಾತ್ರ ಪರಿಚಯ. बसंत ಅಂದರೆ ಒಬ್ಬ ಏಕ್ ಗರೀಬ್ शरणार्थी लड़का. प्रताप बसंत का छोटा भाई. पंडित राजकिशोर एक नेता. डॉक्टर तथा दो राह चलते व्यक्ति. पहला दृश्य. स्टेज पर सुविधानुसार एक बड़े नगर के बाजार का ಪ್ರತೀಕಾತ್ಮಕ ದೃಶ್ಯ. ನೋಡ್ರಿ, ಈ ದೃಶ್ಯವನ್ನು ನೋಡ್ಬೋದು, ನೀವು ಇಲ್ಲಿ ಚಿತ್ರವನ್ನು ನೋಡ್ಬೋದು. आने जाने लेने देने का शोर, फेरी वालों की पुकार. उन्हीं के बीच में एक लड़का नंगे पैर, फटे कपड़े पहने, हाथ में सामान संभाले भागता हुआ आता है. उनकी आयु लगभग 12 वर्ष की है. उसका नाम बसंत है. वहाँ पुकार रहा है. ನೋಡಿ ಮಕ್ಕಳೇ, ಈ ದೃಶ್ಯವನ್ನು ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಇದು ಯಾವುದು ದೃಶ್ಯ ಅಂದರೆ ಒಂದು ಮಾರುಕಟ್ಟೆಯ ಒಂದು ದೃಶ್ಯ ಇದು.
ಇಲ್ಲಿ ತಗೊಳ್ಳುವಂತಹ ಕೊಡುವಂತಹ ಮಾರುಕಟ್ಟೆಯಲ್ಲಿ ಹೋದಾಗ ನೋಡ್ಬೋದು ನೀವು ಯಾವ ರೀತಿ ಸಪ್ಪಳ ಬರ್ತಿರ್ತೈತಿ. ಏನಾದರೂ ಒಂದು ವಸ್ತು ಇಟ್ಕೊಂಡು ಇದರದ್ದು ಇಷ್ಟು ದುಡ್ಡು ಇಷ್ಟಿಗೆ ತಗೋರಿ ಮಾಡಿರಿ ಅನ್ನುವಂತಹ ಒಂದು ಅಲ್ಲಿ ನಾವು ಸಪ್ಪಳವನ್ನು ಕೇಳ್ಬೋದು. ಮಾರುವಂತಹ ತೆಗೆದುಕೊಳ್ಳುವಂತಹ ಜನರ ಧ್ವನಿಯನ್ನು ನಾವು ಅಲ್ಲಿ ಕೇಳ್ತಿರ್ತೀವಿ, ಹೌದಾ? ಅಷ್ಟೇ ಅಲ್ಲದೆ ಅಲ್ಲಿ ಬಹಳಷ್ಟು ಸಾಮಾನುಗಳು ಇರ್ತಾವೆ, ನೋಡ್ಬೋದು ನೀವು ಚಿತ್ರದಲ್ಲಿ ಭಾಳಷ್ಟು ಸಾಮಾನುಗಳು ಅದಾವೆ. ಕೆಲವೊಂದಿಷ್ಟು ಮಂದಿ ಸಾಮಾನುಗಳನ್ನ ತೊಗೊಳಕತ್ತಾರ, ಮಾರಾಕತ್ತಾರ. ಅಂತಹ ಮಧ್ಯದಲ್ಲಿ ಒಬ್ಬ ಹುಡುಗ ಏನು ಮಾಡಾಕ್ತಾನೆ ರೀ, ನಂಗೆ ಪೇರ್ ಅಂದರೆ ಕಾಲಿನಲ್ಲಿ ಯಾವ ಸ್ಲೀಪರ್ ಹಾಕ್ಕೊಂಡಿಲ್ಲ ಆತ, ಹಾಗೆ ಓಡ್ಕೊತ ಬರ್ತಾನೆ. ಆತ ಹರಿದಿರುವಂತಹ ಅಂಗಿಯನ್ನು ಹಾಕ್ಕೊಂಡಾನೆ ರೀ, ಕೈಯಲ್ಲಿ ಸಾಮಾನುಗಳನ್ನು ಹಿಡ್ಕೊಂಡು ಓಡ್ಕೊತ ಬರ್ತಾನೆ. ಆ ಹುಡುಗನು 12 ವರ್ಷದವನಾಗಿರ್ಬೋದು. ಅಷ್ಟು ವಯಸ್ಸಿನ ಹುಡುಗ ಓಡೋಡಿ ಕೂಗ್ಕೊಂತ ತಾಯಿನ ಸಾಮಾನನ್ನು ಮಾರಾಕತ್ತಾನಲ್ಲ ಅದನ್ನು ಕೂಗಿಕೊಂಡು ಬರ್ತಾನೆ. ಮುಂದೇನಾಗುತ್ತೆ ನೋಡ್ರಿ. ಬಸಂತ್ ಚಲನಿ ಲೇ ಲೋ, ಬಟನ್ ಲೇ ಲೋ, ದಿಯಾ ಸಲಾಯಿ ಲೇ ಲೋ. ನೋಡ್ರಿ, ಆತ ಏನಾಗ್ತಾನೆ, ಚಲನಿ ಹಿಟ್ಟನ್ನು ಚಹಾವನ್ನು ಸೋಸೋದು ಮನೆಯಾಗ ನೋಡಿರ್ಬೋದು ನೀವು. ಅದು ಚಲನಿ ಇಟ್ಕೊಂಡು ನನ್ನ ಕೈಯಲ್ಲಿ ದಿಯಾ ಸಲಾಯಿ ಬೆಂಕಿ ಪಟ್ಟಣ ಮ್ಯಾಚ್ ಸ್ಟಿಕ್ ಬಾಕ್ಸ್ ರೀ, ಅದನ್ನು ಇಟ್ಕೊಂಡನ. ಕೆಲವೊಂದಿಷ್ಟು ಬಟನ್ಗಳನ್ನು ಇಟ್ಕೊಂಡು ನನ್ನ ಕೈಯಲ್ಲಿ ಅದನ್ನು ತೊಗೊಂಡು ಬಂದವ ಏನು ಮಾಡಾಕ್ತಾನೆ, ತಗೋರಿ ಇದನ್ನು ಅಂಥೇಳಿ ಮಾರಾಕಂತ ಬರ್ತಾನೆ. कोई उसकी बात नहीं सुनता, सब उसे देखते हैं और आगे बढ़ जाते हैं. इसी समय एक कदरदारी व्यक्ति वहाँ से जाते दिखाई देते हैं. वे मजदूर नेता पंडित राजकिशोर है. बसंत उन्हें देखकर उनके पीछे भागता है. ನೋಡ್ರಿ, ಆ ಹುಡುಗ ಏನಿದ್ದಾನೆ ಅಲ್ಲ, ಚಲನಿ ಲೇಲೋ, ಬಟನ್ ಲೇಲೋ, ದಿಯಾ ಸಲಾಯಿ ಲೇಲೋ ಅನ್ನಕತ್ತಾನ. ಆದರೆ ಆ ಮಾರುಕಟ್ಟೆಯಲ್ಲಿ ಹೋಗುವಂಥ ಜನರು ಏನು ಮಾಡ್ತಾರೆ, ಆತನ ಮಾತುಗಳನ್ನು ಕೇಳೋವಲ್ರು, ಹಾಗೆ ಮುಂದಕ್ಕೆ ಹೋಗಾಕತ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಅವರೇ ಪಂಡಿತ್ ರಾಜಕಿಶೋರ್ ಅಂತೇಳಿ. ಬಸಂತಿಗೆ ಏನು ಮಾಡ್ತಾನೆ, ಅವರ ಹತ್ತಿರ ಓಡೋಡಿ ಹೋಗ್ತಾನೆ ರೀ. ಪಂಡಿತ್ ರಾಜಕಿಶೋರ್ ಅನ್ನೋರು ಇವರು ಮಜದೂರ್ ನೇತಾ, ಅವರೊಬ್ಬರು ನೇತಾ ರೀ ರಾಜಕಿಶೋರ್ ಅನ್ನೋರು. ಅವರ ಹಿಂದೆ ಏನು ಮಾಡ್ತಾನೆ, ಬಸಂತ್ ಓಡಿ ಹೋಗ್ತಾನೆ. ಬಸಂತ್ ಸಾಹಬ್ ಬಟನ್ ಲೀಜಿಯೇ, ದೇಸಿ ಬಟನ್ ಸಾಹಬ್, ದಿಯಾ ಸಲಾಯಿ ಲೀಜಿಯೇ. ನೋಡ್ರಿ, ಪಾಪ ಅವ ಮಾರಾಕತ್ತಾನ ವಸ್ತುಗಳನ್ನು. ಬಸಂತ ಏನನ್ನ ಅನ್ನಕ್ತಾನ, ಸಾಹೇಬ್ರೆ ಬಟನ್ ತೆಗೆದುಕೊಳ್ಳಿ, ದೇಸಿ ಬಟನ್ ಇದು, ನಮ್ಮ ದೇಶದಲ್ಲಿ ರೆಡಿಯಾಗಿರುವಂತಹ ಒಂದು ಬಟನ್ ಇದು, ಇದನ್ನು ತೆಗೆದುಕೊಳ್ಳ್ರಿ. ಮತ್ತು ಬೆಂಕಿ ಪಟ್ಟಣನ್ನು ಕೈಯಾಗಿ ಹಿಡ್ಕೊಂಡಾನ ಆತ, ಇದನ್ನು ಕೂಡ ತೆಗೆದುಕೊಳ್ಳಿ ಅಂಥೇಳಿ ಬಸಂತ ಅಂತಾನ. ಅವಾಗ ರಾಜಕಿಶೋರ್, ಭಾಯಿ ಮುझे कुछ नहीं चाहिए, जाओ किसी और को दो. ರಾಜಕಿಶೋರ್ ಏನಂತಾರೆ ಇಲ್ಲಿ, ತಮ್ಮ ನನಗೇನು ಬೇಡ, ನಾನು ತೊಗೊಳಂಗಿಲ್ಲ ಏನು, ಮುಂದೆ ಹೋಗಿ ನೀನು ಬೇರೆ ಯಾರಿಗಾದರೂ ಅದನ್ನು ಮಾರು ಕೊಡು ಅಂಥೇಳಿ ಅಂತಾರ. ಬಸಂತ್ ಸಾಹಬ್ ಚಲನಿ ಲೀಜಿಯೇ, दूध छानिए, चाय छानिए. ನೋಡ್ರಲ್ಲಿ ಏನಾಗ್ತಾನ ಆತ, ಚಲನಿ ತಗೋರಿ, ಇದು ಹಾಲನ್ನು ಸೋಸಾಕ, ಚಾಯ್ ಸೋಸಾಕ ತಗೋರಿ. ಈ ಚಲನಿ ಅಂದರೆ ಏನು, ಹಿಟ್ಟನ್ನು ಸಾಸುವಂತಹ ಏನು ಸಣ್ಣ ಅದಕ್ಕೂ ಚಲನಿನ ಅಂತಾರೆ. ಆದರೆ ಇಲ್ಲಿ ಅವ ಯಾವ್ದು ಚಲನಿ ಮಾರಾಕತ್ತಾನಪ್ಪ ಅಂದ್ರೆ, ಹಾಲು ಮತ್ತು ಚಹಾವನ್ನು ಸಾಸಕ್ಕೆ ನಾವೇನು ತೊಗೊಂಡಿರ್ತೇವಲ್ರಿ, ಅದನ್ನು ತೋರಿಸಿ ಆತ ಏನಾಗ್ತಾನೆ, ಇದನ್ನು ತಗೋರಿ ಅಂಥೇಳಿ ರಾಜಕಿಶೋರಿಗೆ ಅಂತಾನೆ. ಆಗ ರಾಜಕಿಶೋರ್ ಮುझे नहीं चाहिए, ನನಗೆ ಬೇಡಪ್ಪ ಅಂತೇಳಿ ಅಂತಾರೆ ರಾಜಕಿಶೋರ್. ಬಸಂತ್ ಬಟನ್, ರಾಜಕಿಶೋರ್ नहीं. ಬಸಂತ್ ದಿಯಾ ಸಲಾಯಿ, ರಾಜಕಿಶೋರ್ नहीं. ನೋಡ್ರಿ, ಒಂದಾದ್ಮೇಲೆ ಒಂದು ವಸ್ತುಗಳನ್ನು ಆತ ತೋರಿಸಿ ಇದನ್ನು ತಗೋರಿ ಅಂಥೇಳಿ ಅನ್ನಕತ್ತಾನ. ಆದ್ರೆ ಯಾವುದು ಬೇಡ ಅಂಥೇಳಿ ರಾಜಕಿಶೋರ್ ಬೇಡ, ನನಗೆ ಬೇಡ ಅಂಥೇಳಿ ಅನ್ನಕತ್ತಾರ. ಬಸಂತ್ ವಿನಮ್ರ ಸ್ವರಸೆ, ನೋಡ್ರಿ ಪಾಪ ಭಾಳ ವಿನಮ್ರತೆಯಿಂದ ಬಸಂತ್ ಏನಂತಾನ, ಸಾಹಬ್ ಏಕ್ ಚಲನಿ ಲೇ ಲೀಜಿಯೇ, ಸಿರ್ಫ್ 2 ಆನಾ ಕೀಮತ್ ಹೈ. ನೋಡಿ, ಭಾಳ ವಿನಮ್ರತೆಯಿಂದ ಬಸಂತ್, ಸಾಹೇಬ್ರೆ ಈ ಚಲನಿಯನ್ನು ತಗೋರಿ, ಇದರ ದುಡ್ಡು ಏನು ಭಾಳ ಇಲ್ಲ, 2 ಆನಾ, 2 ಆನಾ ಇಸ್ಕಾ ಕೀಮತ್ ಹೈ ಅಂಥೇಳಿ ಅಂತಾನೆ ಬಸಂತ್. ಅವಾಗ ರಾಜಕಿಶೋರ್, ಪರ್ ಭಾಯಿ ಮುझे नहीं चाहिए तो कैसे ले लूँ. ರಾಜಕಿಶೋರ್ ಏನಂತಾರ, ತಮ್ಮ ನನಗೆ ಬೇಡ,
ನಂಗೆ ಬೇಡ ಅಂದಮೇಲೆ ನಾ ಹೆಂಗೆ ತೊಗೊಲಿದನ ಅಂಥೇಳಿ ಅಂತಾರೆ ಬಸಂತ್. ಅಚ್ಚಾ ಆಪ್ ಆಪ್ 6 ಪೈಸೆ ಅವಾಗೇನಂತಾರ ಬಸಂತ್, ಹಾಗಾದ್ರೆ ನೀವು 6 ಪೈಸೆ ಕೊಡ್ರಂತ ಅಂಥೇಳಿ ಅನ್ನಕತ್ತಾನ. ರಾಜಕಿಶೋರ್ ಓಹೋ ಕಹ ದಿಯಾ ಮುझे कुछ नहीं चाहिए. ರಾಜಕಿಶೋರ್ ಏನಂತ ಹೇಳ್ತಾರ, ಹೌದಾ ನನಗೆ ಓಹೋ ಹೀಗೇನಾ, ನನಗೇನೂ ಬೇಡ, ನಾ ಏನೂ ತೊಗೊಳಂಗಿಲ್ಲ ಅಂಥೇಳಿ ಅಂತಾರ. ಬಸಂತ್ ರುವಾಸ ನೋಡ್ರಿ ಅಳುವಂತಹ ಮುಖವನ್ನು ಮಾಡಿ, ಸಾಹಬ್ ಸವೇರೆ ಸೆ ಅಬ್ ತಕ್ ಕುಚ್ ನಹಿ ಬಿಕಾ, ಆಪ್ಸೆ ಆಶಾ ಥಿ ಸಾಹಬ್ ಏಕ್ ತೋ ಲೇ ಲೀಜಿಯೇ. ನೋಡ್ರಿ ಬಸಂತ್ ಬಹಳಷ್ಟು ದುಃಖಿತನಾಗಿ ಏನನ್ನಕತ್ತಾನ, ಪಾಪ ಆತ ಬೆಳಗ್ಗೆಯಿಂದ ನಾನು ಮಾರಕ್ಕಂತೇಳಿ ನಿಂತೇನೆ ರೀ, ಏನು ನನ್ನ ಯಾರೂ ನನ್ನ ಸಾಮಾನುಗಳನ್ನು ತೊಗೊಳಕತ್ತಿಲ್ಲ, ನೀವು ಆದರೂ ತಗೋರಿ ಸಾಹೇಬ್ರೆ ಅಂಥೇಳಿ ಭಾಳ ವಿನಮ್ರತೆಯಿಂದ ಅಳು ಮುಖವನ್ನು ಮಾಡಿ ಆತ ಅಂತಾನ. ರಾಜಕಿಶೋರ್ जेब से 2 पैसे निकालते हुए, तुम तो अच्छा तुम्हें पैसे चाहिए, लो ये 2 पैसे लो और जाओ. ರಾಜಕಿಶೋರ್ ಏನು ಮಾಡ್ತಾರೆ, ತಮ್ಮ ಕಿಸೆ ಒಳಗಿಂದ ದುಡ್ಡನ್ನು ತೆಗಿತಾರೆ. ತೆಗೆದು ಅವರು 2 ಪೈಸೆಯನ್ನು ಆತನಿಗೆ ಕೊಡಕತ್ತಾರಲ್ಲಿ. ಕೊಟ್ಟು ಏನಾಗ್ತಾರ, ಹಾಂ ಹಂಗಂದ್ರೆ ನಿಂಗೆ ದುಡ್ಡು ಬೇಕೋ ಏನೋ, ತಗೋ ಈ ದುಡ್ಡನ್ನು ತಗೋ, ಹೋಗು ಮುಂದೆ ಅಂಥೇಳಿ ಅಂತಾರೆ. ಆಗ ಬಸಂತ್ ಏಕ್ದಮ್ ನಹಿ ಸಾಹಬ್ ನಹಿ, ಮೈ ಪೈಸೆ ನಹಿ ಲೂಂಗಾ. ನೋಡ್ರಿ ಅವರು ಏನು ನಿನ್ನ ಸಾಮಾನು ಬೇಡ, ದುಡ್ಡನ್ನು ತಗೋ ಅಂತ ಕೊಡಕೊಂಡಾರ. ಆದರೆ ಬಸಂತ್ ಏನಾಗತ್ತಾನ, ಬೇಡ ಸಾಹೇಬ್ರೆ ಬೇಡ, ನಾನು ದುಡ್ಡು ತೊಗೊಳಂಗಿಲ್ಲ ಅಂಥೇಳಿ ಒಮ್ದ ಮಕ್ಕಳೇ ಅಂತಾನೆ ಜೋರಾಗಿ. ರಾಜಕಿಶೋರ್ ನಹಿ ಲೋಗೆ, ರಾಜಕಿಶೋರ್ ತೊಗೊಳಂಗಿಲ್ಲ ಅಂಥೇಳಿ ಅಂತಾರೆ. ಬಸಂತ್ ಜಿ ನಹಿ ಆಪ್ ಚಲ್ನಿ ಖರೀದ್ ಲೀಜಿಯೇ. ಬಸಂತ್ ತೊಗೊಳಂಗಿಲ್ಲ ನಾನು ದುಡ್ಡು, ನೀವು ಈ ಚಲ್ನಿಯನ್ನು ತಗೋರಿ, ಆಮೇಲೆ ನಾನು ಅದಕ್ಕೆಷ್ಟು ದುಡ್ಡು ಐತಲ್ಲ ಅದರಷ್ಟೇ ತೊಗೊತೀನಿ, ಹಾಗೆ ಸುಮ್ಮನೆ ನಾನು ದುಡ್ಡು ತೊಗೊಳಂಗಿಲ್ಲ ನಿಮ್ಮಿಂದ ಅಂತೇಳಿ ಅಂತಾನೆ. ರಾಜಕಿಶೋರ್ ಅಚ್ಚಾ ಏಕ್ ಚಲ್ನಿ ಮೇ ತುಮ್ಹೆ ಕ್ಯಾ ಬಚ್ಚೇಗಾ. ಬಸಂತ್ 2 ಪೈಸೆ. ನೋಡ ಒಂದು ಚಲ್ನಿ ನೀವು ಮಾರಾಕತ್ತಾರ, ನಿಂಗೆ ಎಷ್ಟು ದುಡ್ಡು ಉಳಿತೈತಪ್ಪ ಇದ್ರೊಳಗೆ ಅಂತ ಕೇಳ್ತಾರೆ. ಆವಾಗ 2 ಪೈಸೆ ಅಂಥೇಳಿ ಬಸಂತ ಅಂತಾನೆ. ರಾಜಕಿಶೋರ್ तो बस पैसे ले लो और समझ लो मैंने एक चलनी खरीद ली. ರಾಜಕಿಶೋರ್ ಏನು ಹೇಳ್ತಾರೆ, ಹಂಗಂದ್ರೆ ಇದೇ 2 ಪೈಸೆ ಇದೆಲ್ಲ ತಗೋ, ನಾನು ಚಲನಿಯನ್ನು ತೊಗೊಂಡೇನಿ, ಖರೀದಿ ಮಾಡೇನಂತ ತೆಗೋ, ಅಲ್ಲ ತಗೋ ಇದು ದುಡ್ಡು ಇಟ್ಕೋ ಅಂಥೇಳಿ ಅಂತಾರೆ. ಆಗ ಬಸಂತ್ नहीं साहब नहीं, यहाँ तो भीख है, मैं भीख नहीं लूँगा, आप छलनी ले लो, आप छलनी ले. ನೋಡ್ರಿ ಅವ ಏನನ್ನಕ್ತಾನ ಬಸಂತ, ಇಲ್ಲ ಸಾಹೇಬ್ರೆ ಬೇಡ, ನಾನು ಭಿಕ್ಷೆಯನ್ನು ತೊಗೊಳಂಗಿಲ್ಲ, ನೀವು ಈ ಚಲನಿಯನ್ನು ತಗೋರಿ, ಅದರ ಪ್ರತಿಯಾಗಿ ನನಗೆ ದುಡ್ಡು ಕೊಡ್ರಿ ಅಂದ್ರೆ ನಾನು ತೊಗೊತೀನಿ, ಹಾಗೆ ನಾನು ದುಡ್ಡನ್ನು ತೊಗೊಳಂಗಿಲ್ಲ ಅಂಥೇಳಿ ಅಂತಾನೆ. राजकिशोर पर इस बात का बड़ा असर होता है. वे सहसा उस बच्चे को देखते हैं, फिर जेब टटोलते हैं पर पैसे नहीं मिलते. ನೋಡ್ರಿ ಈ ಮಾತನ್ನು ಕೇಳಿದಾದ್ಮೇಲೆ ರಾಜಕಿಶೋರ್ ಅವರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಅವರು ಆ ಮಗುವನ್ನು ನೋಡ್ಕೊಂತಾನೆ ಏನು ಮಾಡ್ತಾರೆ, ತಮ್ಮ ಕಿಸೆ ಒಳಗೆ ಕೈಯನ್ನು ಹಾಕಿ ದುಡ್ಡನ್ನು ಹುಡುಕಾಕತ್ತಾರೆ. ಆದರೆ ಯಾವುದೇ ಕಾಯಿನ್ ಅವ್ರಿಗೆ ಕೈಯಲ್ಲಿ ಸಿಗೋಲ್ತು. ಅವಾಗ ರಾಜಕಿಶೋರ್ ನೋಡಿ, ಭಾಯಿ ಮೇರೆ ಪಾಸ್ ಪೈಸೆ ನಹಿ ಹೈ, ಹೋತೆ ತೋ ಲೇ ಲೇತಾ, ನೋಟ್ ಹೈ. ನೋಡಿರಿ ನನ್ನ ಕಡೆ ದುಡ್ಡಿಲ್ಪ, 2 ಪೈಸೆ ಅಷ್ಟೇ ಐತಲ್ಲ, ಅದು ಇಲ್ಲ ನನ್ನ ಕಡೆ ನೋಟ್ ಐತಿ, ಚೇಂಜ್ ಇಲ್ಲ ನನ್ನ ಕಡೆ ಅಂಥೇಳಿ ರಾಜಕಿಶೋರ ಅಂತಾರೆ ಬಸಂತಿಗೆ. ಆಗ ಬಸಂತ್ ಉದಾಸ್ ಆಗಿ, ನೋಟ್ ಹೈ, पैसे तो मेरे पास भी नहीं है, कुछ बिका ही नहीं. ನೋಡಿ ಬಸಂತ ಏನಂತ, ನನ್ನ ಕಡೆನೂ ದುಡ್ಡಿಲ್ಲ, ಏನೂ ಮಾರೋದು ಆಗಿಲ್ಲಲ್ಲ, ಹೀಗಾಗಿ ಬೆಳಗ್ಗೆಯಿಂದ ಇನ್ನೂ ದುಡಿಮೆ ಆಗಿಲ್ಲ ರೀ ಸಾಹೇಬ್ರೆ, ನನ್ನ ಕಡೆನೂ ಚೇಂಜ್ ಇಲ್ಲ ಅಂತೇಳಿ ಬಸಂತ್ ಅಂತಂದ್ರೆ. ಆವಾಗ ರಾಜಕಿಶೋರ್ तभी तो कहता था अच्छा कल ले लूँगा या मेरे घर ले आना, ಕಿಶನ್ಗಂಜ್ ಮೇ रहता हूँ. ಅವ್ರು ರಾಜಕಿಶೋರ್ ಏನಂತ ಹೇಳ್ತಾರೆ, ಹಾಗಾದ್ರೆ ನೀ ಏನು ಮಾಡು, ನಾನು ನಾಳೆ ತೊಗೊತೀನಿ ಇದನ್ನು, ಇಲ್ಕಂದ್ರೆ ನೀನೇ ನಮ್ಮ ಮನೆ ಕಡೆ ಬಂದು ಇದನ್ನು ಕೊಡು, ನಾನು ಕಿಶನ್ಗಂಜ್ ಅನ್ನುವಂಥ ಪ್ರದೇಶದಲ್ಲಿ ಇರ್ತೀನಿ ಅಂಥೇಳಿ ರಾಜಕಿಶೋರ್ ಬಸಂತನ ಮುಂದೆ ಅಂತಾರೆ. अब बसंत एकदम नहीं साहब आज ही ले लीजिए, आप नोट मुझे दीजिए, मैं अभी बाज़ार से
ಬುನಾ ಲಾತಾ ಹೂँ. ನೋಡಿರಿ ಬುನಾ ಲಾನ ಅಂದರೆ ಚೇಂಜ್ ತೊಗೊಂಬರೋದು. ಚೇಂಜ್ ಈಗ ನಾವು ತೊಗೊತಿರ್ತೇವೆ ಒಂದೊಂದ್ಸತಿ 100 ರೂಪಾಯಿ ಚೇಂಜ್ ಕೊಡ್ರಿ, 50 ರೂಪಾಯಿ ಚೇಂಜ್ ಕೊಡ್ರಿ ಅಂತ ತೊಗೊಳಂಗಿಲ್ಲ ಅಂಗಡಿ ಒಳಗೆ. ಹಂಗವ ಏನಂತಾನ, ನೀವು ನೋಟ್ ಕೊಡ್ರಿ ಸಾಹೇಬ್ರೆ, ನಾನು ಮಾರುಕಟ್ಟೆಯಲ್ಲಿ ನಾನು ಚೇಂಜನ್ನು ತೊಗೊಂಬರ್ತೀನಿ ಅಂಥೇಳಿ ಅಂತಾನ ಬಸಂತ. ರಾಜಕಿಶೋರ್ ಬಾಯಿ ತುಂಬ್ತೋ. ನೋಡಿರಿ ರಾಜಕಿಶೋರ ಬಾಯಿ ಎತ್ತಮ್ಮ ನೀನಂಕರು ಅಂತ ಹಿಂಗೆ ಅಂತಿರ್ತಾರೆ. ಬಸಂತ್ ಬಸ್ ಮೇ ಯಾ ಆಯಾ, ಕೊಡ್ರಿ ನೋಡಿ ಹಿಂಗೆ ಹೋದೆ ಹಿಂಗೆ ತೊಗೊಂಬಂದೆ ಚೇಂಜು ಅಂಥೇಳಿ ಬಸಂತ ಆ ದುಡ್ಡನ್ನು ಆ ನೋಟನ್ನು ತೊಗೊತಾನೆ. ರಾಜಕಿಶೋರ್ ಅಚ್ಚಾ ಲೋ ಬುನಾ ಲಾओ ಅಭಿ ಆನಾ. ಹಂಗಂತ ತಗೋಪ್ಪ ಈ ನೋಟನ್ನು ತಗೋ, ಚೇಂಜ್ ಮಾಡಿಸ್ಕೊಂಡು ಬಾ ಹೋಗು ಅಂಥೇಳಿ ರಾಜಕಿಶೋರ ಅಂತಾರೆ, ಜಲ್ದಿ ಬಾ ಅಂಥೇಳಿ. ಬಸಂತ್ ಅಭಿ ಆಯಾ ಸಾಬ್ ಆಪ್ ಯहीं ठहरे, ಅಭಿ ಪಲಕ್ ಮಾರ್ತಿ ಹಿ ಆಯಾ. ನೋಡ್ರಿ ಇಲ್ಲಿ ನಿಂದ್ರಿ ಸಾಹೇಬ್ರೆ, ನಾನು ಹಿಂಗೆ ಹೋದೆ ಹಿಂಗೆ ಬಂದೆ, ಪಟ್ನೆ ಬರ್ತಾನಂತ ನಾನು ಅಂಥೇಳಿ ಆ ದುಡ್ಡನ್ನು ತೊಗೊಂಡು ಹೋಗ್ತಾನೆ. बसंत नोट लेकर बाजार की ओर भागता है. राजकिशोर वही खड़े रहते हैं. धीरे धीरे 15-20 मिनट बीत जाते हैं. जैसे जैसे समय बीतता है वे उत्सुक होकर बाजार की ओर देखते हैं. ನೋಡ್ರಿ ಆ ಮಗು ಏನು ಅದು ಬಸಂತ್ ಏನು ಮಾಡ್ಯಾನಲ್ಲ, ನೋಟನ್ನು ತೆಗೆದುಕೊಂಡು ಹೋಗ್ಯಾನ. ಚೇಂಜ್ ಮಾಡಿಸ್ಕೊಂಡು ಬರ್ತೇನೆ ಅಂತೇಳಿ ನೋಟನ್ನು ತೆಗೆದುಕೊಂಡು ಹೋಗ್ಯಾನ ಬಸಂತ. ಆದರೆ 15-20 ನಿಮಿಷ ಕಾಯ್ತಾರೆ ರಾಜಕಿಶೋರ್ ಅಲ್ಲೇ ನಿಂತ್ಕೊಂಡು. ಆದರೆ ಆತ ಬರಂಗನೇ ಇಲ್ಲ ಚೇಂಜ್ ತೊಗೊಂಡು. ಅವ್ರೇನು ಮಾಡಕತ್ತಾರ, ಆತನ ದಾರಿಯನ್ನು ನೋಡ್ಕೊಂತ ನಿಂತಾರ. ರಾಜಕಿಶೋರ್ 15 मिनट हो गए अब तक नहीं आया, कहाँ रह गया, मुझे तो लगता है अब नहीं लौटेगा. ನೋಡ್ರಿ ರಾಜಕಿಶೋರ್ಗೆ ಅನ್ಸುತ್ತೆ 15-20 ನಿಮಿಷ ಆತ ನಾ ಇಲ್ಲಿ ನಿಂತು ದಾರಿ ಕಾಯಕತ್ತಿ, ಆದ್ರೆ ಆ ಹುಡುಗ ಹೋದೋ ಇನ್ನೋಟ ಬರಲಿಲ್ಲ. ಅದು ನೋಡ್ಕೊಂಡು ಹೋಗ್ಯಾನ, ಏನು ಅನ್ಸುತ್ತೆ ಬಿಡ ಇವ ಬರಂಗಿಲ್ಲ ಈಗ ಅಂದ್ಕೊಂಡವರು ಏನು ಮಾಡ್ತಾರೆ, ಅನ್ಕೊತ ಅಲ್ಲೇ ನಿಂತ್ಕೊತಾರೆ. ನೋಡ್ರಿ ಇದು ಈ ಪಾಠದ ಮೊದಲನೇ ದೃಶ್ಯ. ಇಷ್ಟೆಲ್ಲ ಆಗುತ್ತೆ ರೀ. ರಾಜಕಿಶೋರ್ ಅನ್ನೋರಲ್ಲಿ ಬರ್ತಾರೆ ಮಾರುಕಟ್ಟೆಗೆ. ಅಲ್ಲಿ ಬಸಂತ್ ಅನ್ನೋನು ಸಾಮಾನುಗಳನ್ನು ಮಾರಕತ್ತಾನ. ಯಾವ ರೀತಿ ಅವನ ನೋಟನ್ನು ತೆಗೆದುಕೊಂಡು ಹೋಗಿ ಅದನ್ನು ಚೇಂಜ್ ಮಾಡಿಸ್ಕೊಂಡು ಬರ್ತೇನೆ ಅಂತಾನ. ಹೌದಾ, ಯಾವ ರೀತಿ ಆತ ಮಾರುಕಟ್ಟೆಯಲ್ಲಿ ನಿಂತ್ಕೊಂಡು ವಸ್ತುಗಳನ್ನು ಮಾರಕತ್ತಿರ್ಬೇಕಾದ್ರೆ ರಾಜಕಿಶೋರ್ ಭೇಟಿ ಆಗ್ತಾರ, ಅದನ್ನೆಲ್ಲ ನಾವು ಈ ಒಂದನೇ ದೃಶ್ಯದಲ್ಲಿ ನೋಡ್ಬೋದು. ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. बच्चों इसका अगला भाग नेक्स्ट क्लास में देखेंगे. ओके बच्चों, धन्यवाद.